ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನಾನು ಕೋಟಿಲಿಂಗೇಶ್ವರಕ್ಕೆ ಹೋಗೋದಾ ಅಂತ ಸ್ಕೆಚ್ ಹಾಕಿದ್ದೀನಿ. ಹೋಯ್ತಾ ಇದ್ದೀನಿ, ಹೆಂಗೆ ಹೋಗ್ಬೇಕು, ಏನೇನು ಮಾಡಬೇಕು, ನಾನು ಯಾವ್ಯಾವ ಥರ ಎಲ್ಲ ಅನುಭವಿಸ್ದೆ, ಯಾರ್ಯಾರ ಜೊತೆ ಹೋಯ್ತಾ ಇದ್ದೀನಿ ಎಲ್ಲ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ. ಲೆಟ್ಸ್ ವಾಚ್. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು ಅಂತ ನನಗೆ ಯಾವುದೋ ಒಂದು ಟೈಮಲ್ಲಿ ಇದ್ದಿದ್ದ ಆಸೆ, ಹೋಗೋಕ್ಕೆ ಆಯ್ತಾ ಇರಲಿಲ್ಲ. ಪ್ಲ್ಯಾನ್ ಮಾಡ್ತೀವಿ, ಕ್ಯಾನ್ಸಲ್ ಆಗೋದು, ಯಾರೋ ಒಬ್ರು ಬರಲ್ಲ ಅಂದ್ಬಿಟ್ಟು ಕೈ ಎತ್ಕೊಡೋದು, ಏನೋ ಒಂದಾಗಿ ಕ್ಯಾನ್ಸಲ್ ಆಗೋಯ್ತಿತ್ತು. ಬಟ್ ಈಗ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಒಬ್ಬನೇ ಹೋಗೋದಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ, ನೋಡವ ಕೆಳಗೇನೋ ಬಂದಿದ್ದೀನಿ. ಈಗ ಫಸ್ಟ್ ಹೋಗೋಕೆ ಮುಂಚೆ ಏನಾಗಬೇಕು, ಹೊಟ್ಟೆಗೆ ಫುಡ್ ಬೀಳಬೇಕು. ಫಸ್ಟು ತಿಂಡಿ ಮಾಡ್ಕೊಬಿಡೋಣ, ಆಮೇಲೆ ಬಸ್ ಹತ್ತಕ್ಕೆ ಹೋಗೋದ. ನಮ್ದು ರೆಗ್ಯುಲರ್ ಪ್ಲೇಸ್ ಗೊತ್ತಲ್ಲ ನಿಮಗೆ, ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಲ್ಲ ಎಲ್ಲೋ ತಿಂತೀನಿ ಅಂತ, ಅಲ್ಲಿಗೆ ಹೋಯ್ತಾ ಇದ್ದೀನಿ. ರೆಗ್ಯುಲರ್ ಪ್ಲೇಸ್, ರೆಗ್ಯುಲರ್ ಫುಡ್, ತಿಂಡಿ ಆಯ್ತು ಈಗ. ಬಟ್ ಏನು ಗೊತ್ತಾ ಕಾಮಿಡಿ ಅಂದರೆ, ನಾನು ಹೋಯ್ತಾ ಇರೋದು ಯಾರಿಗೂ ಹೇಳೇ ಇಲ್ಲ. ನಾನು ನಮ್ಮ ಫ್ರೆಂಡ್ಸ್ಗೂ ಹೇಳಿಲ್ಲ, ಅಪ್ಪ ಅಮ್ಮಗೂ ಹೇಳಿಲ್ಲ. ಈಗ ಎದ್ಬಿಟ್ಟು 8 ಗಂಟೆ 9 ಗಂಟೆ ಎದ್ಬಿಟ್ಟು ಎಲ್ಲೋದ ಇವನು ಅಂತ ಫುಲ್ ಜೋಶ್ ಬಂದು ಫೋನ್ ಹಾಕ್ತಾರೆ. ಎಲ್ಲ ಹೇಳದ ಹೇಳ್ಬಿಟ್ಟು ಬರದ ಅನ್ಕೊಂಡೆ, ಬಟ್ ಎಲ್ಲ ಮಲಗಿದ್ರು. ಸಡನ್ ಪ್ಲಾನ್ ಮಾಡ್ಕೊ ಹೋಯ್ತಾ ಇರೋದು ನಾನು, ಏನೋ ಗೊತ್ತಿಲ್ಲ, ಹೋಗ್ಬೇಕು ಅನಿಸ್ತು, ಅದಕ್ಕೆ ಓಡಿಸಿ ಹೋಯ್ತಾ ಇದ್ದೀನಿ. ವೆದರ್ ನೋಡಿದ್ರ, ಇವಾಗ 6:30 7 ಗಂಟೆ ಹೋಯ್ತಾ ಇದ್ದೀನಿ, ಫೀಲ್ ಬರ್ತೈತೆ. ನೋಡೋದು ಆಗ್ಲಿ 8:15. ಆಕ್ಚುಲಿ ಪ್ಲಾನ್ ಇದ್ದಿದ್ದು ಟ್ರೈನಲ್ಲಿ ಹೋಗೋದ ಅಂತ, ಬಟ್ ಏನ್ ಮಾಡೋದ, ಟ್ರೈನು ಸ್ವಲ್ಪ ಡಿಲೇ ಆಗಿಬಿಟ್ರೆ ಕಷ್ಟ ಆಗೋಯ್ತದೆ ಮಧ್ಯದಲ್ಲಿ ಹೋಗೋಕ್ಕೆ. ಅದಕ್ಕೆ ಡೈರೆಕ್ಟು ಮಂಡ್ಯ ಟು ಬೆಂಗಳೂರು ಬಸ್ ಐತಲ್ಲ ನಾನ್ ಸ್ಟಾಪ್, ಅದ್ರಲ್ಲಿ ಹೋಗಿ ಅದಿಂದ ನೆಕ್ಸ್ಟ್ ಬಂಗಾರಪೇಟೆಗೆ ಹೋಗಿ ಅಲ್ಲಿಂದ ಕೋಟಿಲಿಂಗೇಶ್ವರ ಟೆಂಪಲ್. ಟೈಮ್ ಜಾಸ್ತಿ ಇತ್ತು ಅಂದರೆ ಬಸ್ಸಲ್ಲಿ ಹೋಗೋದು, ಟೈಮ್ ಕಡಿಮೆ ಇದೆ ಅಂದರೆ ಗಾಡಿ ಗಿಡಿ ಮಾಡ್ಕೊ ಬೇಗ ಹೊರಟ್ಬಿಡೋದು. ನೋಡ್ತಿರಲ್ಲ ನೀವೇನೆ ನಾನು ಹೋಗೋದನ್ನ. ಬಸ್ ಸ್ಟಾಪಿಗೆ ಬಂದಾಯ್ತು. ಹೆಂಗ ನಾನ್ ಸ್ಟಾಪ್ ಬಸ್ಗಳು ಬೇಜಾನ್ ಇರ್ತವೆ, ಯಾವ್ದಕ್ಕಾದ್ರು ಒಂದು ಹತ್ತು ಬಿಡದೆ ಓಡ್ಬಿಟ್ಟು ಈಗ ಗಾಡಿಯಿಂದ ಈ ಕಡೆ ಬರಲ್ಲ ಗಾಡಿ. ಅಯ್ಯೋ ಅದು ಯಾವ್ದು ಐತೆ. ಸ್ಯಾಟಲೈಟ್ ಬಸ್ ಸ್ಟಾಪಿಗೆ ಬಂದಾಯಿತು. ಈಗ ಮೆಜೆಸ್ಟಿಕ್ ಹೋಯ್ತಾ ಇದ್ದೀನಿ. ಬಂಗಾರಪೇಟೆಗೆ ಟ್ರೈನು ತುಂಬ ಲೇಟ್ ಇದೆ, ಅದಕ್ಕೋಸ್ಕರ ಕೋಲಾರಾಗ ಹೋಗೋದ ಅಂತ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಆಕ್ಚುಲಿ ಟ್ರೈನ್ ಇರೋದು 12:40ಕ್ಕೆ. ಸೊ ಅಲ್ಲಿ ಗಂಟ ಕಾಯಕ್ಕೆಲ್ಲ ಆಗಲ್ಲ ಅಂತ ಬಸ್ ಸ್ಟಾಪಿಗೆ ಬಂದ್ಬಿಟ್ಟಿದ್ದೀನಿ. ಕೋಲಾರ ಬಸ್ ಸ್ಟಾಪ್ಗೆ 8ನೇ ಪ್ಲಾಟ್ಫಾರ್ಮ್ ಬಂದು ನಿಂತಿದ್ದೀನಿ. ಬಸ್ ಬತ್ತಿದಂಗೆ ಅದು ಹೊಂಟೈತಾ ಇರೋದೆ. ಸೊ ನನಗೆ ಹೋಯ್ತಾ ಇರೋದು ಬಂಗಾರಪೇಟೆ ಟು ಕೋಟಿಲಿಂಗೇಶ್ವರ ಅಲ್ಲ, ಕೋಲಾರ ಟು ಕೋಟಿಲಿಂಗೇಶ್ವರ. ಕೋಲಾರದಿಂದನೂ ದೇವಸ್ಥಾನಕ್ಕೆ ಹೋಗ್ಬೋದು, ಬಟ್ ಕೋಲಾರದಲ್ಲಿ ಇಳಿದು ಬಂಗಾರಪೇಟೆ ಹೋಗ್ಬೇಕು. ಬಂಗಾರಪೇಟೆಯಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೋದು. ನೋಡಿ ನನ್ನ ಪರಿಸ್ಥಿತಿ ಹೆಂಗೆ ಆಗೋಗೈತೆ. ನಿಮ್ಗೊಂದು ಸಜೆಷನ್ ಕೊಡ್ತೀನಿ, ಆಮೇಲೆ ಹೇಳ್ತೀನಿ, ವೆಯ್ಟ್ ಮಾಡಿ ಸ್ವಲ್ಪ ಬಸ್ ಎಲ್ಲ ಇಳ್ದಾದ್ಮೇಲೆ. ಕೋಲಾರಕ್ಕೆ ಬಂದಾಯ್ತು. ಈಗ ಕೋಟಿಲಿಂಗೇಶ್ವರಕ್ಕೆ ಬೇಗ ಆಟ ಹತ್ಕೊ ಹೋಯ್ತಾ ಇರೋದೆ ಡೈರೆಕ್ಟಾಗೆ. ಎಷ್ಟು ಹೇಳ್ತಾರ ಅಷ್ಟೇ ಕೊಟ್ಬಿಟ್ಟು, ಚೌಕಾಸಿ ಗೀಸ್ಕಾಸಿ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಈಗ ನೋಡೋಣ ಎಷ್ಟು ಹೇಳ್ತಾರೆ ಅಂತ ನೋಡ್ಕೊಂಡು ಹೊರಡೋದ. ಈಗ ನಿಮ್ಗೊಂದೇನು ಹೇಳಬೇಕು ಅಂತ ಅನ್ಸೈತೆ, ಏನ್ ಗೊತ್ತಾ, ಸೀರಿಯಸ್ಲಿ ಹೇಳ್ತೀನಿ, ಯಾರ್ಯಾರು ಬೆಂಗಳೂರಿಂದ ಕೋಟಿಲಿಂಗೇಶ್ವರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರೋ ಅವ್ರು ಆರಾಮಾಗಿ ಬಸ್ಸಲ್ಲಾರು ಬನ್ನಿ, ಟ್ರೈನಲ್ಲಾರು ಬನ್ನಿ. ಯಾರ್ಯಾರು ಔಟ್ ಸೈಡಿಂದ ಬರ್ತೀರಾ, ಮೀನ್ಸ್ ಅಂದ್ರೆ ಅಕ್ಕಪಕ್ಕ ಮೈಸೂರು, ಮಂಡ್ಯ, ಪಾಂಡವಪುರ ಆ ಕಡೆ ಸೈಡಿಂದ ಬರ್ತೀರಾ ಅಂದ್ರೆ ಯಾವುದೇ ಕಾರಣಕ್ಕೂ ಬಸ್ಗಂತೂ ಹತ್ತಕ್ಕೆ ಹೋಗ್ಬೇಡಿ. ಬೆಂಗಳೂರು ಬಂದ್ಬಿಟ್ಟು ಏನ್ ಗುರು, ಅಯ್ಯೋ ಯಪ್ಪ, ಆ ಟ್ರಾಫಿಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೋಗಕ್ಕಾಗಲ್ಲ. ಕನ್ವೀನಿಯೆಂಟಾಗಿ ನಾನು ಕೋಲಾರದಿಂದ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾರು ಅಮೌಂಟ್ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗಿ, ಇಲ್ಲಾಂದರೆ ಬಂಗಾರಪೇಟೆಗೆ ಹೋಗಿದ್ದು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ, ಆವಾಗ ನಿಮಗೆ ಬಜೆಟ್ ಕಮ್ಮಿ ಆಗುತ್ತೆ. ಹಂಗೋ ಹಿಂಗೋ ಮಾಡಿ ಡೆಸ್ಟಿನೇಷನ್ ರೀಚ್ ಆದ ಕಣಪ್ಪ. ಅಂತೂ ಇಂತೂ ಕೋಟಿಲಿಂಗೇಶ್ವರ ದೇವಸ್ಥಾನ ಬಂದ್ಬಿಟ್ಟ ಕಣಪ್ಪ. ಪೂಜೆ ಮಾಡ್ಸಕ್ ಬಂದಿದ್ದೀನಿ ನೋಡಿ. ಪೂಜೆಗೆ ದೀಪ ಗೀಪ ಎಲ್ಲ ಕೊಟ್ಟಿದ್ದಾರೆ, ತಗೊಂಡು ಪೂಜೆ ಮಾಡಿದ್ವಿ.
ತುಂಬಾ ದಿನ ಆಗಿತ್ತು ಪ್ಲಾನ್ ಮಾಡಿ ಬರ್ಬೇಕು ಅಂತ. ಹಂಗೋ ಹಿಂಗೋ ಮಟ ಒಬ್ನೇ ಬಂದ್ಬಿಟ್ಟೆ ಅತೆಗೆ, ಯಾರು ಬೇಡ ಅಂತ. ಓ ಗಾಡ್, ಶಿವಪ್ಪ ನೀನ್ ದರ್ಶನ ಮಾಡ್ಕೊಳಕ್ಕೆ ಎಷ್ಟು ಕಾಯಿಸ್ತಪ್ಪ. ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಆಸೆ ಇತ್ತು ಗೊತ್ತಾ ಬರ್ಬೇಕು ಅಂತ. ಒಂಥರ ನೆಮ್ಮದಿ ಅನಿಸ್ತಾ ಇದೆ ಬಂದ ತಕ್ಷಣ. ಕೂದಲೆಲ್ಲ ಗೊಂಚಾಗೈತೆ, ಫಸ್ಟ್ ಸರಿ ಮಾಡ್ದೇವೆ. ಶಿವಪ್ಪ ನಿನ್ ದರ್ಶನ ಪಡ್ತಾರೆ ಇಷ್ಟೆಲ್ಲ ಕಾಯಿಸ್ತಾರ. ಹಾಯ್ ಗಾಯ್ಸ್, ನೋಡೋದ್ರಲ್ಲ ಹೆಂಗೈತೆ ನೋಡಿ ದೇವಸ್ಥಾನ. ಈ ಜಾಗ ಬಿಟ್ಟು ಎಲ್ಲೂ ಓಕೆ ಮಾರ್ಕ್ಸ್ ಬರ್ತಾವಲ್ಲಪ್ಪ ನನಗೆ. ಗಾಯ್ಸ್ ನೋಡಿದ್ರಲ್ಲ, ಎಲ್ಲಾನು ತೋರಿಸಾಯ್ತು ನಿಮಗೆ. ಈಗ ನಾನೀಗ ಮನೆಗೆ ಹೋಗ್ಬೇಕು. ಆದಷ್ಟು ಮನೆಗೆ ಹೋಗಿ ಸೇರ್ಕೊಂಡ್ರೆ ಆಗೋದು, ಇಲ್ಲ ಅಂದರೆ ಗೋವಿಂದನೇ. ಇಲ್ಲೊಂದೈತೆ ಪ್ಲೇಸು, ತೋರ್ಸೋದೇ ಮರ್ತ್ಬಿಟ್ಟಿದೆ. ಇಲ್ಲೊಂದಿದೆ ನೋಡಿ ಲಿಂಗ. ಟೈಮ್ ಆಯ್ತಾ ಅದೇ ಹೋಗ್ಬೇಕು. ಎಲ್ಲ ಹಂಗೆ ನೋಡ್ತಾರ್ರಿ. ಬ್ಯಾಕ್ ಕ್ಯಾಮ್ರಾ ತಿರ್ಗ್ಸ.
ಸಾಯಿಬಾಬಾ ದೇವಸ್ಥಾನ ಐತೆ, ಇಲ್ಲಿ ಬಂದು ನಾವು ಸಾಯಿಬಾಬಾ ದರ್ಶನ ಮಾಡಿಲ್ಲ ಅಂದ್ರೆ ಅವಮಾನ ಆಗ್ಬಿಡುತ್ತೆ ನಮ್ಗೆ. ಹೋಗೋಣ. ಎಲ್ಲೆಲ್ಲೂ ಲಿಂಗಗಳು, ಎಲ್ಲೆಲ್ಲೂ ಲಿಂಗಗಳು. ನಮ್ಮ ಬಾಸು ದೇವ್ರ ದರ್ಶನ ಆದ್ಮೇಲೆ ತಗೊಳಕ್ಕೆ ಇಲ್ಲಿ ಏನಾದ್ರು ಇರ್ಲೇಬೇಕಲ್ಲ. ನೋಡಿ, ಎಲ್ಲೂ ಬಿಡಲ್ಲ, ಜಾತ್ರೆಲೂ ಬಿಡಲ್ಲ, ದೇವಸ್ಥಾನದಲ್ಲೂ ಬಿಡಲ್ಲ, ಎಲ್ಲ ಕಡೆನೂ ಇರ್ತಾರೆ. ಬ್ಯಾಕ್ ಟು ಹೋಮ್ ಗಾಯ್ಸ್. ಅಂತೂ ಕೂದಲಂತೂ ಸರಿನೇ ಮಾಡ್ಕೊಳ್ಳಿಲ್ಲ. ಬಸ್ಸಲ್ಲಿ ಬಂದು ಎಲ್ಲ ಗೊಂಚೋಗ್ಬಿಟ್ಟದೆ. ಬನ್ನಿ, ನಮ್ಮನ್ನ ಯಾರು ನೋಡ್ಬೇಕಿತ್ತಲ್ವಾ. ಆದರೂ ಇಲ್ಲಿ ಬಂದಮೇಲೆ ಮನೆಗೆ ಹೋಗೋಕೆ ಮನ್ಸ್ಕೊತಲ್ವಲ್ಲ. ಬಟ್ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬಟ್ ಚೆನ್ನಾಗಿದೆ ಗೈಸ್, ನೀವು ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸೀರಿಯಸ್ಲಿ ಬಂದಮೇಲೆ ನಿಮಗೆ ಓಕೆ ಮನ್ಸ್ಕೊತಾರಲ್ಲ, ಇಲ್ಲೇ ಒಂದು 10 ನಿಮಿಷ ಇರೋದ, ಇಲ್ಲೇ ಒಂದು ½ ಅನ್ ಅವರ್ ಇರೋದ ಅಂತ ಅನಿಸ್ತಾನೇ ಇರ್ತದೆ. ಸೊ ಫ್ರೀ ಆದಾಗ ಒಂದ್ಸಲ ಬನ್ನಿ. ಬಟ್ ಬಂದರೆ ಹೇಳಿದ್ನಲ್ಲ, ಬಸ್ಸಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಓನ್ ವೆಹಿಕಲಲ್ಲಿ ಬಂದ್ಬಿಡಿ, ಇಲ್ಲ ಟ್ರೈನಲ್ಲಿ ಬಂದ್ಬಿಡಿ, ಬೆಸ್ಟ್ ಆಪ್ಷನ್. ಇಲ್ಲ ಅಂದರೆ ಗೋವಿಂದಾಯ ನಮಃ. ನೋಡಿ, ಮತ್ತೆ ಬಸ್ ಹುಡ್ಕೊಳ್ಳೋದೇ ಆಗೋಯ್ತು. ಬಸ್ ಹುಡುಕೊಂಡು ನಿಂತ್ಕೋಬೇಕು ಈಗ ಮತ್ತೆ. ನೋಡಿ, ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಕಾಣಿಸ್ತಿಲ್ಲ ಅಲ್ವಾ ನಿಮಗೆ? ಇಲ್ಲಿ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಅಂತೂ ಇಂತೂ ನಾನೇ ಡೆಸ್ಟಿನೇಷನ್ನ ರೀಚ್ ಮಾಡ್ಬಿಟ್ಟೆ ಒಬ್ಬನೇ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಅಂತೂ ಇಂತೂ ಬಸ್ ಬಂತು. ಬಂಗಾರಪೇಟೆಗೆ ಬಂದಾಯ್ತು, ಬಸ್ ಸ್ಟಾಪ್ಗೆ. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಹಂಗೆ ಹಂಗೆ ಹೋಗ್ತಾ ಇಲ್ಲೊಂಥರ ಚೆನ್ನಾಗಿದೆ. ಬಸ್ ಸ್ಟಾಪ್ ಅಲ್ಲೇ ಟ್ರೈನ್ ಟಿಕೆಟ್ ಕೊಡ್ತಾವ್ರೆ, ತಗೊಬಿಡ್ಬೋದು. ಟ್ರೈನ್ ಟಿಕೆಟ್ ತಗೊಂಡಿದ್ದೀನಿ, ಮಂಡ್ಯ ಟು ಮೈಸೂರು, ಸಾರಿ ಬಂಗಾರಪೇಟೆ ಟು ಮಂಡ್ಯ. ಇನ್ನು ಮಂಡ್ಯಕ್ಕೆ ಬರೋದೆ ಬಾಕಿ. ಏನ್ ಜೀವನ ಗುರು ನಂದು. ಆದ್ರೂ ಟ್ರೈನಲ್ಲೇ ಪೀಸು ಯಾವಾಗ್ಲೂ, ಬಸ್ ಕೋಲ್ಸ್ಕೊಂಡ್ರೆ. ಓಕೆ ಗಾಯ್ಸ್, ನಾನು ಲಾಗ್ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಟ್ರೈನ್ ವೇಟಿಂಗ್. ನೋಡಿ ನನ್ನ ಪರಿಸ್ಥಿತಿ ಹೆಂಗಾಗಿದೆ. ಟ್ರೈನಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡ್ತಾ ಎಷ್ಟು ಗಂಟೆ ಹೋಯ್ತಿಲ್ಲ ಮನೆಗೆ ಅಂತಾನೆ ಗೊತ್ತಿಲ್ಲ. ಹಲೋ ಗಾಯ್ಸ್, ಬ್ಯಾಕ್ ಟು ಮಂಡ್ಯ. ಈಗ ಮನೆ ಹೋಗಿ ಪಾಚ್ಕತ್ತಿರದೆ, ಟ್ರೈನಲ್ಲಿ ನಿದ್ದೆ ಮಾಡ್ಬಿಡ್ತಾ ಇದೆ. ಅಯ್ಯೋ, ನೀವು ಫುಲ್ ವಿಡಿಯೋನ ನೋಡಿ ಬೆಳಗ್ಗೆನೆ ಕೆಲಸ ಮಾಡಿ ಟಯರ್ಡ್ ಆಗೋಗಿರ್ತೀರ. ನೀವು ಪಾಚ್ಕೊಳ್ಳಿ, ನಾನು ಹೋಗಿ ಪಾಚ್ಕತ್ತೀನಿ. ಇಷ್ಟು ಹೇಳ್ತಾ ನಾನು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನಮ್ಮ ಮನೆ ರೋಡು ರಾತ್ರಿ ಹೊತ್ತು ಅದೇ ಖಾಲಿ ರೋಡು, ಬೆಳಿಗ್ಗೆ ಹೊತ್ತು ನೋಡಿದ್ರೆ ಫುಲ್ ಜಾತ್ರೆ ರೋಡು. ಜನ ಸಾಯ್ದಾರನೇ ತುಂಬಿ ತುಳುಕ್ತಾ ಇರುತ್ತೆ. ಇವಾಗ ನೋಡಿ ಯಾರು ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಹ್ಯಾವ್ ಎ ಗ್ರೇಟ್ ಡೇ.